ತುಂಬ ಜನದ್ದು ಯೂಟ್ಯೂಬ್ ಶಾರ್ಟ್ಸು ವೈರಲ್ ಆಗಲ್ಲ. ಯಾಕೆ ಅಂತಂದರೆ ಅವರು ಕರೆಕ್ಟಾಗಿ ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ತಾರಲ್ಲ ಅದಕ್ಕೋಸ್ಕರ. ಸೊ ಹಾಗಾಗಿ ಇವತ್ತು ನಾನು ನಿಮಗೆ ಯೂಟ್ಯೂಬ್ ಶಾರ್ಟ್ಸನ್ನು ಕರೆಕ್ಟಾಗಿ ಅಪ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಯಾಕೆಂತಂದರೆ ಯೂಟ್ಯೂಬ್ ಶಾರ್ಟ್ಸ್ನ ಅಪ್ಲೋಡ್ ಮಾಡಬೇಕಾದ್ರೆ ಕರೆಕ್ಟಾಗಿ ಟೈಟಲ್ ಹಾಕಬೇಕು ಮತ್ತು ನೀವು ಹೆಂಗೆ ಅಪ್ಲೋಡ್ ಮಾಡ್ತೀರೋ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ಯೂಟ್ಯೂಬ್ ಶಾರ್ಟ್ಸ್ನ ಅಪ್ಲೋಡ್ ಮಾಡೋದು ಹೇಗೆ ನಿಮ್ಮ ಚಾನಲಲ್ಲಿ ಅಂತ ಕಂಪ್ಲೀಟಾಗಿ 2026ರಲ್ಲಿ ನೋಡ್ತಾ ಹೋಗೋಣ. ಸೊ ವೀಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಗೈಸ್, ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಇವತ್ತು ನಾನು ನಿಮಗೆ ಯೂಟ್ಯೂಬ್ ಶಾರ್ಟ್ಸನ್ನು ಮೊಬೈಲಲ್ಲಿ ಹೇಗೆ ಅಪ್ಲೋಡ್ ಮಾಡೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ಮೊದಲನೇದಾಗಿ ನೀವು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಾನು ಓಪನ್ ಮಾಡ್ಕೊಳ್ತೀನಿ. ಓಕೆ, ಸೊ ಓಪನ್ ಮಾಡ್ಕೊಂಡಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಫಸ್ಟು ನಿಮ್ಮ ಒಂದು ಚಾನಲ್ ಲಾಗಿನ್ ಆಗಿರಬೇಕು. ನೀವು ಯಾವ ಚಾನಲಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕು ಅಂತಿದ್ರೆ ಆ ಚಾನಲ್ ಲಾಗಿನ್ ಆಗಿರಬೇಕು. ಇಲ್ಲಿ ಕೆಳಗಡೆ ಯು ಅಂತ ಇದೆ ನೋಡಿ, ಅಲ್ಲಿ ತೋರಿಸ್ತಾ ಇರುತ್ತೆ ನಿಮ್ಮ ಪ್ರೊಫೈಲ್ ಫೋಟೋ. ಕರೆಕ್ಟಾಗಿ ಲಾಗಿನ್ ಆಗಿದೆ ಅಂತಂದರೆ ಅದಾದ ನಂತರ ಇಲ್ಲಿ ನಿಮಗೆ ಒಂದು ಮಧ್ಯದಲ್ಲಿ ಪ್ಲಸ್ ಸಿಂಬಲ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಕೆಳಗಡೆ ಶಾರ್ಟ್ ಅನ್ನುವಂಥ ಒಂದು ಆಪ್ಷನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ಶಾರ್ಟ್ ಅನ್ನೋ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಆ್ಯಡ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ನೀವು ನಿಮ್ಮ ವೀಡಿಯೋನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವ ಶಾರ್ಟ್ಸನ್ನು ಅಪ್ಲೋಡ್ ಮಾಡಬೇಕು ಅಂತ ಇದ್ದೀರಾ ಆ ಒಂದು ಶಾರ್ಟ್ಸ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸೆಲೆಕ್ಟ್ ಮಾಡಿಕೊಂಡೆ ಒಂದು ಶಾರ್ಟನ್ನು. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅಂತ ಕೊಟ್ಟಾಗ ನಿಮ್ಗೆ ಇಲ್ಲಿ ಈ ಥರ ಬರುತ್ತೆ. ಸೊ ನೀವೇನಾದರೂ ಕಟ್ ಮಾಡಬೇಕು, ವೀಡಿಯೋ ಜಾಸ್ತಿ ಲೆಂತ್ ಇದೆ ಅಂತಂದರೆ ಸೊ ನೀವು ಇಲ್ಲಿ ಈ ಥರ ಕಟ್ ಮಾಡ್ಕೊಳ್ಬೋದು. ಎಲ್ಲಿ ತನಕ ಬೇಕು ಅಲ್ಲಿ ತನಕ ನೀವು ಈ ಥರ ಕಟ್ ಮಾಡ್ಕೊಳ್ಬೋದು, ಇದನ್ನು ಎಳ್ಕೊಂಡು. ಸೊ ನನಗೆ ಫುಲ್ಲು ಬೇಕು ವೀಡಿಯೋ, ಹಾಗಾಗಿ ಫುಲ್ಲು ಕೊಟ್ಕೊಳ್ತೀನಿ. ಅದಾದ ನಂತರ ಸೊ ಇಲ್ಲಿ ಕೆಳಗಡೆ ಡನ್ ಅಂತಿದೆ, ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡನ್ ಮೇಲೆ ಕ್ಲಿಕ್ನ ಮಾಡಿ. ಪ್ರೋಸೆಸಿಂಗ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಯಾವುದೇ ಒಂದು ಆ್ಯಪ್ಗಳನ್ನ ತೆಗಿಯೋಕೆ ಹೋಗೋದು, ಇದನ್ನು ಕ್ಲೋಸ್ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೋಗ್ಬಿಡಿ. ವೆಯ್ಟ್ ಮಾಡಿ, ಎಷ್ಟೊತ್ತಾದರೂ ಪರವಾಗಿಲ್ಲ, ಸಂಪೂರ್ಣವಾಗಿ ವೆಯ್ಟ್ ಮಾಡಿ. ಸೊ ವೆಯ್ಟ್ ಆಗಲಿ ಇವಾಗ. ಓಕೆ, ಸೊ ವೆಯ್ಟ್ ಆಗಲಿ ಅಂತ ಅವನಿ. ಸೊ ವೆಯ್ಟ್ ಆಯಿತು ಇವಾಗ. ಸೊ ಓಕೆ ಗೈಸ್, ಸೊ ಈಗ ಇದನ್ನು ಕಟ್ ಮಾಡಲ್ಲ, ಹಂಗೆ ಹಾಕ್ತೀನಿ, ಅದೇನಾಗುತ್ತೆ. ಸೊ ನೋಡಿ ಗೈಸ್, ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಈ ಥರ ಬರುತ್ತೆ ಇಂಟರ್ಫೇಸು. ಈ ಥರ ಬಂದ ಮೇಲೆ ನೀವು ಏನಾದರೂ ಫಿಲ್ಟರ್ಸ್ ಏನಾರು ಹಾಕ್ತೀರಿ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ನೀವು ಫಿಲ್ಟರ್ಸ್ನ ಹಾಕ್ಕೊಳ್ಬೋದು. ಸೊ ಅದಾದಮೇಲೆ ಇಲ್ಲಿ ಟೆಕ್ಸ್ಟ್ ಅಂತಿದೆ. ಸೊ ಟೆಕ್ಸ್ಟ್ ಏನಾದ್ರು ನೀವು ಆ್ಯಡ್ ಮಾಡ್ಕೊಡ್ತೀನಿ ಅಂತಂದರೆ ಇಲ್ಲಿ ನೀವು ಟೈಪ್ ಮಾಡ್ಕೊಳ್ಬೋದು ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು. ಸೊ ಸದ್ಯಕ್ಕೆ ನಾನು ಏನು ಕೂಡ ಹಾಕಲ್ಲ, ನೆಕ್ಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅಂತ ಕೊಟ್ಟಾಗ ಮತ್ತೆ ಇನ್ನೊಂದು ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ವಿಡಿಯೋ ಎಷ್ಟು ಉದ್ದ ಇರುತ್ತೆ ಎಷ್ಟು ಲೆಂತ್ ಇರುತ್ತೆ ಅಷ್ಟು ನೀವು ವೆಯ್ಟ್ ಮಾಡಬೇಕಾಗುತ್ತೆ ಪ್ರೊಸೆಸಿಂಗ್ಗೆ. ಬಟ್ ವೆಯ್ಟ್ ಮಾಡಿ, ಏನಿಲ್ಲ, ನೀಟಾಗಿ ಕರೆಕ್ಟಾಗಿ ಲೋಡ್ ಆಗುತ್ತೆ ಎಲ್ಲವೂ ಕೂಡ, ಅದಕ್ಕೋಸ್ಕರ. ಸೊ ಈಗ ಪ್ರೊಸೆಸಿಂಗ್ ಕಂಪ್ಲೀಟ್ಲಿ ಫಿಲ್ ಆಗಿದೆ. ಅದಾದಮೇಲೆ ನಿಮಗೆ ನೆಕ್ಸ್ಟು ಈ ಥರ ಬರುತ್ತೆ ನೋಡಿ. ಇದೇ ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು, ಆಯಿತಾ. ಸೊ ನೋಡಿ, ಈಗ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಕ್ಯಾಪ್ಷನ್ ಯುವರ್ ಶಾರ್ಟ್ ಅಂತಿದೆ. ಸೊ ಇಲ್ಲಿ ನೀವು ಕ್ಲಿಕ್ನ ಮಾಡಿ ಒಂದು ಒಳ್ಳೆ ಟೈಟಲ್ನ ಹಾಕ್ಕೊಳ್ಳಿ. ಓಕೆ, ಯಾವ ಥರ ಟೈಟಲ್ ಹಾಕಬೇಕು ಅಂತಂದರೆ, ಸೊ ಈಗ ನೋಡಿ, ನೀವೊಂದು ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡೋದು ಅಥವಾ ಇದು ಇನ್ಸ್ಟಾಗ್ರಾಮ್ನ ಡಿಲೀಟ್ ಮಾಡೋದು ಹೇಗೆ ಅಂತಲೇ ಮಾಡಿದ್ದೀರಾ ಅಂದ್ಕೊಳ್ಳಿ ವಿಡಿಯೋ. ಸೊ ನೀವಿಲ್ಲಿ ಒಂದೇ ಲೈನು, ಹೌ ಟು ಡಿಲೀಟ್ ಇನ್ಸ್ಟಾಗ್ರಾಮ್, ಆಯಿತಾ. ಅಷ್ಟೇ, ಜಾಸ್ತಿ ಕತೆ ಎಲ್ಲ ಬೇಡ ಇಲ್ಲಿ. ಓಕೆ, ಕತೆ ಎಲ್ಲ ಹೊಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಹೌ ಟು ಡಿಲೀಟ್ ಇನ್ಸ್ಟಾಗ್ರಾಮ್ ಇಷ್ಟೇ, ಒಂದೇ ಲೈನು ಮುಗಿಸ್ತಾ ಇರಬೇಕು. ಅದಾದಮೇಲೆ ಏನಾದರೂ ಒಂದು ಕ್ರಿಕೆಟ್ ಆಗಿದೆ, ಹಂಗೆ ಪ್ಲೇ ಆಗೋಯ್ತು, ಕ್ಲಿಕ್ ಆಗ್ಬಿಟ್ಟು. ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಹೌ ಟು ಡಿಲೀಟ್ ಇನ್ಸ್ಟಾಗ್ರಾಮ್ ಅಂತ ನೀವು ಹಾಕ್ಬಿಟ್ಟು ಏನಾದರೂ ಒಂದು ಸ್ಟಿಕ್ಕರ್ ಹಾಕಿದ್ರೆ, ಒಂದು ಎಕ್ಸೈಟ್ ಆಗಿರುವಂಥದ್ದು ಏನಾದರೂ ಒಂದು ಸ್ಟಿಕ್ಕರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಆಯಿತಾ. ಸೊ ಯಾಕೆಂತಂದರೆ ನೀವು ಶಾರ್ಟ್ಸನ್ನು ನೋಡಬೇಕಾದ್ರೆ ಒಂದೇ ಟೈಟಲ್ ಕಾಣಿಸೋದು, ನೀವು ಉದ್ದ ಬರೆದಿದ್ರೆ ಅದೆಲ್ಲ ಓದ್ಕೊಂಡು ಕೂತ್ಕೊಳ್ಳಲ್ಲ, ಟೈಮ್ ಇರಲ್ಲ ಯಾರಿಗೂ ಕೂಡ. ಹಾಗಾಗಿ ಒಂದೇ ಲೈನಲ್ಲಿ ಎಲ್ಲ ಕಂಪ್ಲೀಟ್ ಆಗಿಬಿಡಬೇಕು. ಅದಕ್ಕೋಸ್ಕರ ಒಂದೇ ಲೈನಲ್ಲಿ ಹಾಕ್ಕೊಳ್ಳಿ. ಅದಾದಮೇಲೆ ಒಂದೆರಡು ಟ್ಯಾಗ್ ಹಾಕೊಳ್ಳಿ ಬೇಕಾದರೆ. ಸೊ ನೀವು ಹ್ಯಾಶ್ಟ್ಯಾಗ್ ಇನ್ಸ್ಟಾಗ್ರಾಮ್ ಅಂತ ಹಾಕೋಬೋದು, ಆಯಿತಾ. ಸೊ ಹ್ಯಾಶ್ಟ್ಯಾಗ್ ಇನ್ಸ್ಟಾಗ್ರಾಮ್ ಟಿಪ್ಸ್ ಅಂತಲೇ ಹಾಕೋಬೋದು, ಏನೋ ಒಂದು ಹಾಕೊಳ್ಳಿ. ಸೊ ಎರಡು ಹ್ಯಾಶ್ಟ್ಯಾಗು ಆ ವಿಡಿಯೋ ರಿಲೇಟೆಡ್ ಆಗಿ. ಓಕೆ, ಅದಾದ ನಂತರ ಇಲ್ಲಿ ಕೆಳಗಡೆಗೆ ಬನ್ನಿ, ಆಡಿಯನ್ಸ್ ಇದೆ, ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಏನಾದರೂ ಕಿಡ್ಸ್ಗೋಸ್ಕರ ವೀಡಿಯೋ ಮಾಡಿಲ್ಲ ಅಂತಂದರೆ ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ವೀಡಿಯೋ ಏನಾದರೂ ಕಿಡ್ಸ್ ಮಾತ್ರ ನೋಡೋ ಥರ ವೀಡಿಯೋ ಮಾಡಿದರೆ ಎಸ್ ಅಂತ ಕೊಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಬನ್ನಿ, ಡಿಸ್ಕ್ರಿಪ್ಷನ್ನು ಇಲ್ಲಿ ಟೈಟಲಲ್ಲಿ ಇರೋದನ್ನೇ ಹಾಕೊಳ್ಳಿ. ಇಲ್ಲಿ ಏನು ಟೈಟಲ್ ಹಾಕಿರ್ತೀರ ಇದನ್ನು ನೀವು ಫುಲ್ಲು ಕಾಪಿ ಮಾಡಿಕೊಂಡು ಸೊ ಇಲ್ಲಿ ನೀವು ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ, ಆಯಿತಾ. ಪೇಸ್ಟ್ ಮಾಡ್ಕೊಂಡು ಬ್ಯಾಕಿಗೆ ಬನ್ನಿ. ಅದಾದಮೇಲೆ ಲೊಕೇಶನ್ ಅಂತಿದೆ. ಸೊ ಇಲ್ಲಿ ಲೊಕೇಶನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಎಲ್ಲಿಂದ ನೀವು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀರಾ ಆ ಲೊಕೇಶನ್ನ ಟೈಪ್ ಮಾಡ್ಕೊಳ್ಳಿ. ಲೊಕೇಶನ್ ಬರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಲೊಕೇಶನ್ ಸೆಲೆಕ್ಟ್ ಆಗುತ್ತೆ. ಅದಾದಮೇಲೆ ರಿಲೇಟೆಡ್ ವೀಡಿಯೋ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಯಾವುದಾದ್ರೂ ವೀಡಿಯೋ ಹಾಕಿರೋದು ಏನಾದರೂ ಚೂಸ್ ಮಾಡಬೇಕು ಅಂತಂದರೆ ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಆ ಒಂದು ವೀಡಿಯೋನು ಕೂಡ ಆ ರೀಲನ್ನು ಆ ಶಾರ್ಟ್ಸನ್ನು ನೋಡಬೇಕಾದ್ರೆ ಕೆಳಗಡೆ ತೋರಿಸುತ್ತೆ, ಸೆಲೆಕ್ಟ್ ಮಾಡಿಕೊಂಡೆ. ಅದಾದಮೇಲೆ ಆ್ಯಡ್ ಟು ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಏನಾದ್ರು ಪ್ಲೇ ಲಿಸ್ಟ್ ಏನಾದ್ರು ಕ್ರಿಯೇಟ್ ಮಾಡಿದರೆ ಪ್ಲೇ ಲಿಸ್ಟ್ಗೆ ಹಾಕೊಡಿ, ಸೆಲೆಕ್ಟ್ ಮಾಡಿಕೊಂಡು. ಸೊ ಈಗ ವ್ಲಾಗ್ಸ್ ಅಂತಂದರೆ ವ್ಲಾಗ್ಸ್ ಅಂತ ಡನ್ ಕೊಡ್ತೀನಿ. ಅದಾದಮೇಲೆ ಇಲ್ಲಿ ಮಾನಿಟೈಸೇಷನು ಇದ್ರ ಮೇಲೆ ಕ್ಲಿಕ್ನ ಮಾಡಿ ಪ್ರಾಡಕ್ಟ್ಸ್ನ ನೀವು ಟ್ಯಾಗ್ ಮಾಡ್ಕೊಳ್ಬೋದು. ಸೊ ನೀವು ಸೇವ್ ಮಾಡ್ಕೊಂಡಿರುವಂಥ ಪ್ರಾಡಕ್ಟ್ಸ್ನ ಈ ಥರ ಟ್ಯಾಗ್ ಮಾಡ್ಕೊಳ್ಳಿ.
ಓಕೆ. ಸೊ ಟ್ಯಾಗ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ. ಆಗ ಆ ಒಂದು ವಿಡಿಯೋ ಮೇಲ್ಗಡೆನೇ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ಬೇಕಾದರೆ ಈ ಥರ ಕೂರಿಸ್ಕೋಬೋದು. ಯಾರಾದರೂ ಪರ್ಚೇಸ್ ಮಾಡೋರು ಇಲ್ಲಿ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಅದಾದಮೇಲೆ ಡನ್ ಅಂತ ಕೊಡಿ. ಅದಾದಮೇಲೆ ಪೇಯ್ಡ್ ಪ್ರಮೋಷನ್ ಮೇಲೆ ಕ್ಲಿಕ್ನ ಮಾಡಿ. ನೀವೇನಾದ್ರು ಪೇಯ್ಡ್ ಪ್ರಮೋಷನ್ ಮಾಡಿತ್ತು ಅಂತಂದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ಅದಾದಮೇಲೆ ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದಮೇಲೆ ಕೊಲ್ಯಾಬರೇಷನ್ಸ್ ಈ ಕಮ್ಯುನಿಟಿ ಅಂತಿದೆ, ಇಲ್ಲೆಲ್ಲ ಕ್ಲಿಕ್ ಮಾಡಿ. ಇದೆಲ್ಲವೂ ಕೂಡ ಹಾಗೇ ಇರಲಿ, ಏನು ಕೂಡ ಚೇಂಜ್ ಮಾಡೋಕ್ಕೋಗ್ಬೇಡಿ. ಮತ್ತು ಆಲ್ಟರ್ಡ್ ಕಂಟೆಂಟ್ ಮೇಲೆ ಕ್ಲಿಕ್ನ ಮಾಡಿ. ಆಲ್ಟರ್ಡ್ ಕಂಟೆಂಟ್ ಅಂತ ಕ್ಲಿಕ್ ಮಾಡಿ. ನೀವೇನಾದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿದರೆ ನಿಮ್ಮ ವೀಡಿಯೋಲಿ ಎಸ್ ಅಂತ ಕೊಡಬೇಕಿಲ್ಲ ಅಂತಂದರೆ ನೋ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದು ಇಲ್ಲಿ ವಿಸಿಬಿಲಿಟಿ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಿ. ಪಬ್ಲಿಕ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಅಪ್ಲೋಡ್ ಶಾರ್ಟ್ ಅಂತ ಕೊಡಿ. ಸೊ ಆಗೇನಾಗುತ್ತೆ, ಈ ಒಂದು ಶಾರ್ಟ್ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ. ನೋಡಿ, ಸದ್ಯಕ್ಕೆ ನಾನು ಈ ಒಂದು ಶಾರ್ಟನ್ನು ಅಪ್ಲೋಡ್ ಮಾಡ್ತಾ ಇಲ್ಲ, ಸುಮ್ಮನೆ ನಾನು ಒಂದು ರ್ಯಾಂಡಮ್ ಆಗಿ ತೋರಿಸಿದ್ದು ಈ ಥರ ಅಪ್ಲೋಡ್ ಮಾಡಿ ಅಂತ. ನೀವು ಹಿಂಗೇನೆ ಅಪ್ಲೋಡ್ ಮಾಡ್ಕೊಂಡು ಹೋಯ್ತು ಅಂತಂದರೆ ಸೊ ಖಂಡಿತವಾಗ್ಲೂ ನಿಮ್ಮ ಶಾರ್ಟ್ಸು ಒಂದಲ್ಲ ಒಂದು ವೀಡಿಯೋ ವೈರಲ್ ಆಗುತ್ತೆ. ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಯೂಟ್ಯೂಬ್ ಶಾರ್ಟ್ಸ್ನ ನೀವು ಇದೇ ಥರ ನೀಟಾಗಿ ಶಿಸ್ತಾಗಿ ಅಪ್ಲೋಡ್ ಮಾಡಬೇಕು. ಓಕೆ. ಸೊ ವೀಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ನೀವು ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡೋದು ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತಂದರೆ ನೀಟಾಗಿ ಅದನ್ನು ಕೂಡ ತೋರಿಸಿದ್ದೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ಬರುತ್ತೆ, ಕ್ಲಿಕ್ ಮಾಡಿ ನೋಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಗೈಸ್.